ನಾವು ಅಧಿಕಾರಿಗಳನ್ನು ಕೇಳೋದಿಷ್ಟೇ, ನಾವು ಕೇಳ್ತಕ್ಕಂಥ ಕಲ್ಪನೆ ಆಯ್ತದ. ನಮಗೆ ಬರ್ತಕ್ಕಂಥ ನೀರು ಡ್ಯಾಮ್ ಕಟ್ಟಕ್ಕೆ ನಮ್ಮದು ಒಂದು ಅಣೆಕಟ್ಟೆ ಐತೆ, ಅವ್ರಿಗೆ ನೀರು ಕೊಡ್ತೀವಿ ಅಂತ ಕಂಡೀಷನ್ ಮಾಡೇ ಡ್ಯಾಮ್ ಕಟ್ಟಾರ. ಅಂದ್ರೆ ಈ ಅಧಿಕಾರಿಗಳು ನದಿಗೆ ನೀರೇ ಇಲ್ಲ ಅಂತಾರ. ಯಾರನ್ನ ಕೇಳಿ ನೀರಿಲ್ಲಪ್ಪ, ನದಿ ನೀರಿಲ್ಲಪ್ಪ ಅಂದ್ರೆ ಯಾಕೆ ನಮ್ಮಿಂದ ಇನ್ನೇ ಮಾಡಲ್ಲ. ಇವರು ಅಡ್ಡ ಕಟ್ಟಿ ನೀರು ಕೊಡ್ಬೋದು, 500 300 ಅಂತಾರ ಅಧಿಕಾರಿಗಳು. ಅಧಿಕಾರಿಗಳ ವಿರುದ್ಧ ನಮ್ಮ ಹಕ್ಕನ್ನ ಕೇಳೋಣ. ಈ ನಾವು ಬಂದಿರೋದು ಎಲ್ಲರೂ ನದಿಯ 100 ಶಾಸಕರು ವಿಧಾನಸೌಧ ಅಧಿವೇಶನ ಇದ್ರು ಕೂಡ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ನೀವು ಬರಲೇಬೇಕು ಸರ್, ಮುನ್ರಾಬಾದಿಗೆ ಬದಿಗೊಟ್ಟು ಬಂದಿದ್ದಾರೆ. ಈ ನಮ್ಮ ಮನವಿಗೆ ಸ್ಪಂದಿಸಿ ಅವರಿಗೆ ನಾವು ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ? ಪಟ್ಟದ ನದಿಗೆ ನೀರು ಬಿಡಲೇಬೇಕು, ಪಟ್ಟದ ನದಿಗೆ ನೀರು ಬಿಡಲೇಬೇಕು, ಪಟ್ಟದ ನದಿಗೆ ನೀರು ಬಿಡಲೇಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ? ಉಪವಾಸ ಕುಂದಿರ್ತೀವಿ. ಅನ್ನ ನೀರು ಏನು ಬೇಕಿಲ್ಲ ನನಗೆ, ಉಪವಾಸ ಕುಂದ್ರೆ ಕುಂದ್ರಕ್ಕೆ ಹಿಡಿದೀವಿ. ಅದಕ್ಕಾಗಿ ನಮ್ಮ ನಾಯಕರೆಲ್ಲ ಬಂದಿದ್ದಾರೆ. ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಇಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ತುಂಗಭದ್ರಾ ಅಣೆಕಟ್ಟು ಡ್ಯಾಮ್ ಏನಿದೆ. ಇಂದ 1948ಕ್ಕಿಂತ ಪೂರ್ವದಲ್ಲಿ ನಿಜಾಮರು ಮತ್ತು ಬ್ರಿಟಿಷರು ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಈ ಡ್ಯಾಮ್ ಅನ್ನ ಕಟ್ಟತಕ್ಕಂಥ ಪ್ರಯತ್ನ 48ರಲ್ಲಿ ಪ್ರಾರಂಭ ಆಗಿ 53ರಲ್ಲಿ ಡ್ಯಾಮ್ ಮುಗಿತು. 53ರಿಂದ 56ವರೆಗೂ ಕಾಲುವೆ ಕೆಲಸ ಪ್ರಾರಂಭ ಆದವು. ಡ್ಯಾಮ್ ಕಟ್ಟಬೇಕಾದ್ರೆ ಅಂದಿನ ಪರಿಸ್ಥಿತಿ ಮದ್ರಾಸ್ ಪ್ರಾಂತ ಗವರ್ನರ್ ಅವರು, ನಮ್ಮದೆಲ್ಲ ನಿಜಾಮರ ಆಡಳಿತದಲ್ಲಿ ಇತ್ತು. ಆ ಸಂದರ್ಭದಲ್ಲಿ ಮೈಸೂರಿನ ಸರ್ಕಾರ, ಆಂಧ್ರ ಸರ್ಕಾರ, ಆಂಧ್ರ ನಿಜಾಮರು ಮತ್ತು ನಮ್ಮ ಬ್ರಿಟಿಷರು ಸೇರಿ ಕುಂತ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಒಂದು ಡ್ಯಾಮ್ ಕಟ್ಟಬೇಕು. 65% ಕರ್ನಾಟಕದ ನೀರು, 35% ಆಂಧ್ರಕ್ಕೆ ಕೊಡಬೇಕು ಎಂಬ ವಿಚಾರಗಳನ್ನು ಇಟ್ಕೊಂಡು ಹಣವನ್ನ ಹಾಕಿ ಡ್ಯಾಮ್ ಅನ್ನ ಕಟ್ಟಿರ್ತಕ್ಕಂಥ ವಿಚಾರ ನಿಮ್ಮೆಲ್ಲರ ಗಮನಕ್ಕೆ ಐತೆ ಇಲ್ಲ ಗೊತ್ತಿಲ್ಲ? ಐತೆ ಇಲ್ಲ? ಐತೆ. ಆ ಸಂದರ್ಭ ಸ್ವಲ್ಪ 7 ದಶಕಗಳಾಯ್ತು ಡ್ಯಾಮ್ ಕಟ್ಟಿ, 70 ವರ್ಷ ಮೇಲ್ಪಟ್ಟ ಆಯ್ತು ಈ ಡ್ಯಾಮ್ ಕಟ್ಟಿ. ಇವತ್ತು ನೀರಿನ ಸಮಸ್ಯೆ ಉದ್ಭವ ಆಗಿದೆ. ಕಾರಣ ಮಳೆ ಕಡಿಮೆ ಆಗಿರೋದ್ರಿಂದ ನೀರಿನ ಸಮಸ್ಯೆ ಪದೇ ಪದೇ. ಅವಾಗ ಈ ಒಂದು 6-7 ವರ್ಷದಿಂದನೂ ಕೂಡ ಇದೇ ಪರಿಸ್ಥಿತಿ ಉಂಟಾಗಿದೆ. 2013 ಆಗಿತ್ತು, ಅದಕ್ಕಿಂತ 7 ಆಗಿತ್ತು, 8 ಆಗಿತ್ತು, 6 ಆಗಿತ್ತು. 70 TMC, 60 TMC, 50 TMC ನೀರು ಸ್ಟೋರೇಜ್ ಆದಾಗ ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಾವ. ಸ್ಟ್ರೈಕ್ ಮಾಡ್ಕೊಂತ ನಾವು ನೀವೆಲ್ಲರೂ ಬಂದಿದ್ದೀವಿ. ಬಟ್ ಪರಿಸ್ಥಿತಿ ಮೊದಲು ಅರ್ಥ ಮಾಡ್ಕೋಬೇಕಂತ ಕೆಲವು ವಿಚಾರಗಳು. ಈ ನಿರ್ಧಾರಗಳು ಕರ್ನಾಟಕ ಸರ್ಕಾರ ನಿರ್ಧಾರನೇ ಬೇರೆ ಮತ್ತು ಆಂಧ್ರ ತುಂಗಭದ್ರಾ ಬೋರ್ಡಿನ ನಿರ್ಧಾರನೇ ಬೇರೆ. ತುಂಗಭದ್ರಾ ರೋಡ್ ಇಲ್ಲಿ 2 ವಿಚಾರಗಳು. ಒಂದು ಬಚಾವತ್ ಆಯೋಗ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನೇತೃತ್ವದಲ್ಲಿ 1971ರಲ್ಲಿ ಬಚಾವತ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಅವರು ರಿಟೈರ್ಡ್, ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ಮಾಡಿ ಈ ಡ್ಯಾಮಿನ ನೀರನ್ನ ಯಾವ ರೀತಿ ಹಂಚಿಕೆ ಮಾಡಬೇಕು. ಯಾಕಂದ್ರೆ ಅವಾಗ ಒಂದಿತ್ತು ಆಂಧ್ರ, ಈಗ 2 ಆಗ್ಯಾವ, ತೆಲಂಗಾಣ, ಆಂಧ್ರ, ಕರ್ನಾಟಕ. ನೀರು ಯಾವ ರೀತಿ ಹಂಚಬೇಕು ಎಂಬುದನ್ನ ತೀರ್ಮಾನ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಬಚಾವತ್ ಅವರನ್ನ ಆಯೋಗವನ್ನ ಮಾಡಿ ಅವರ ನೇತೃತ್ವದಲ್ಲಿ ರಚನೆ ಮಾಡಿಕೊಂಡು ನೀರನ್ನ ಯಾವ ರೀತಿ ಅವರೆಲ್ಲರೂ ಬಂದು ತುಂಗಭದ್ರಾ ನದಿ ವೀಕ್ಷಣೆ ಮಾಡಿ, ಏರಿಯಾ ವೀಕ್ಷಣೆ ಮಾಡಿ, ಪಾಪ್ಯುಲೇಷನ್ ವೀಕ್ಷಣೆ ಮಾಡಿ ಮತ್ತು ಜಾನುವಾರುಗಳ ವೀಕ್ಷಣೆ ಮಾಡಿ ನದಿಗೆ ಯಾವ ರೀತಿ ಬಿಡಬೇಕು, ಕಾಲುವೆಗಳಿಗೆ ಯಾವ ರೀತಿ ಬಿಡಬೇಕು, ಎಡದಂಡೆ ಕಾಲುವೆಗಳಿಗೆ ಯಾವ ರೀತಿ ಬಿಡಬೇಕು, ಬಲದಂಡೆ, ಮೇಲ್ಮಟ್ಟ, ಕೆಳಮಟ್ಟ, ವಿಜಯನಗರದ 16 ಕಾಲುವೆಗಳಿಗೆ
ನೀರನ್ನ ಯಾವ ರೀತಿ ಬಿಡಬೇಕು ಎಂಬುದನ್ನ ಬಹಳಷ್ಟು ವರ್ಷಗಳ ಕಾಲ ಅಧ್ಯಯನ ಮಾಡಿ ಒಂದು ಆದೇಶ ಮಾಡಿ 71ರಲ್ಲಿ ಒಂದು ಆದೇಶವನ್ನ ಮಾಡಿದ್ರು. ನೀರು ಈ ರೀತಿ ಬಿಡಬೇಕಂತೆ. ಆ ಆದೇಶದ ಪ್ರಕಾರ ನಮ್ಮ ಅದೇಲಿತ್ತ ಆದೇಶದ ಪ್ರಕಾರ ಪವರ್ ಕೆನಾಲ್ R&B 212 TMC ನೀರು ಟೋಟಲ್ ಕೆಪಾಸಿಟಿ, 132 ನಮ್ಮ ತುಂಗಭದ್ರಾ ಅಣೆಕಟ್ಟಿನ ಕೆಪಾಸಿಟಿ, ನೀರಿನ ಸಂಗ್ರಹಣೆ ಕೆಪಾಸಿಟಿ 132, 65% ಮಳೆ ಆಧಾರಿತ ನೀರನ್ನ ಸೇರಿಸಿಕೊಂಡು 112 TMC ಲೆಕ್ಕ ಮಾಡಿ ನೀರನ್ನ ಒಟ್ಟು 12 ರಿವರ್ ಬಂತು, ಕಾಲುವೆಗಳು ಬಂತು, 12 ರೀತಿಯಲ್ಲಿ ನೀರನ್ನ ಹಂಚಿಕೆ ಮಾಡಬೇಕೆಂಬ ತೀರ್ಮಾನವನ್ನ ಅಂದಿನ ಬಚಾವತ್ ಆಯೋಗ ಆದೇಶ ಮಾಡಿದ ಪ್ರಕಾರ ಕಳೆದ 77 ದಶಕಗಳ ಕಾಲ ನೀರಿನ ವ್ಯವಸ್ಥೆ, ನೀರಿನ ಸರಬರಾಜು ಅದೇ ರೀತಿ ಮಾಡಿಕೊಂಡು ಬಂದಿದ್ದೇವೆ. ನಾವು ಬಂದಿದ್ದೀವಿ, ನೀವು ಬಂದಿದ್ದೀರಿ, ಎಲ್ಲಾ ಪಕ್ಷದ ಅಧಿಕಾರಿಗಳು ಬಂದಾರ, ಎಲ್ಲಾ ಪಕ್ಷದ ಶಾಸಕರಿದ್ದಾಗ ಇದೇ ಅವಾರ್ಡಿನ ಮೇಲೆ ನೀರಿನ ಹಂಚಿಕೆ ಆಗಿರ್ತಕ್ಕಂಥದ್ದು. ಇದ್ರ ಪ್ರಕಾರ ತುಂಗಭದ್ರಾ ಪವರ್ ಕೆನಾಲು ಮತ್ತು ಲೋ ಲೆವೆಲ್ ಕೆನಾಲ್ಗೆ 19 ಪರಿಸ್ಥಿತಿ 132 TMC. ಮಳೆ ಪ್ರಮಾಣ, ಮಳೆ ಆಧಾರಿತ ನೀರು ಪ್ಲಸ್ ಇವೆಲ್ಲ ಸೇರಿ 202 TMCಗೆ 19 TMC ಅನ್ನ ಪವರ್ ಕೆನಾಲು ಮತ್ತು ಲೋ ಲೆವೆಲ್ ಕೆನಾಲಿಗೆ ಕೊಟ್ಟಿರ್ತಕ್ಕಂಥದ್ದು ಅವ್ರು ಅವಾರ್ಡ್ ಮಾಡಿರೋದು. ಸಭೆ ತೀರ್ಮಾನ ಮಾಡತಕ್ಕಂಥದ್ದು ಕರ್ನಾಟಕ ರಾಜ್ಯದ ಎಡದಂಡೆ ನಾಲೆ ಮತ್ತು ಬಲದಂಡೆ ಹೈ ಲೆವೆಲ್ ಲೋ ಲೆವೆಲ್ ಕೆನಾಲಿಗೆ ಕರ್ನಾಟಕ ಕೋಟದಲ್ಲಿ ಯಾವ ಡೇಟ್ಲಿಂದ ಎಷ್ಟು ಕ್ಯೂಸಿಕ್ ನೀರು ಬಿಡ್ಬೇಕು, ಯಾವಾಗ ಬಿಡ್ಬೇಕು, ಏನ್ ಮಾಡ್ಬೇಕೆಂಬ ತೀರ್ಮಾನ ಅಷ್ಟೇ ಮಾಡ್ತಾರ. ಬೋರ್ಡಿನ ಲೆಕ್ಕಾಚಾರ ಮಾಡಿ ತುಂಗಭದ್ರಾ ಬೋರ್ಡ್ 3 ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೋರ್ಡ್ ಇದು. 3 ರಾಜ್ಯಗಳ ಕಾರ್ಯದರ್ಶಿಗಳು ಇದಕ್ಕೆ ಮೆಂಬರ್ ಇರ್ತಾರೆ. ನಮ್ಮ ಕರ್ನಾಟಕ ರಾಜ್ಯದ ಇರಿಗೇಷನ್ ಸೆಕ್ರೆಟರಿ ಒಬ್ಬರು ಮೆಂಬರ್ ಇರ್ತಾರೆ, ಆಂಧ್ರ ಒಬ್ಬ ಸೆಕ್ರೆಟರಿ ಮೆಂಬರ್ ಇರ್ತಾರೆ, ತೆಲಂಗಾಣದ ಒಬ್ಬರು ಸೆಕ್ರೆಟರಿ ಮೆಂಬರ್ ಇರ್ತಾರೆ. ಕೇಂದ್ರ ಸರ್ಕಾರ ಒಬ್ಬ ಅಧ್ಯಕ್ಷನ ಒಬ್ಬ ಸೆಕ್ರೆಟರಿ ನೇಮಕ ಮಾಡಿರ್ತಾರೆ. ಅವರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಅರ್ಧದಷ್ಟು ಕರ್ನಾಟಕ ರಾಜ್ಯದ ಅಧಿಕಾರಿಗಳು ಇರ್ತಾರೆ, ಅರ್ಧ ರಾಜ್ಯದಷ್ಟು ಆಂಧ್ರ ಮತ್ತು ತೆಲಂಗಾಣದ ಅಧಿಕಾರಿಗಳು ಇರ್ತಾರೆ. ಲೆಕ್ಕ ಪತ್ರವನ್ನ ಇವು ಸೇರಿ ಮಾಡಿ ಕರ್ನಾಟಕ ರಾಜ್ಯಕ್ಕೆ ಚೀಫ್ ಇಂಜಿನಿಯರ್ ವಲಯಕ್ಕೆ ಲೆಕ್ಕವನ್ನು ಕೊಡ್ತಾರೆ. ಈ ವರ್ಷ ಇಷ್ಟು ನೀರು ಸಂಗ್ರಹಣೆ ಆಗಿದೆ, ಪ್ರೋರೇಟ ಪ್ರಕಾರ ಕಾಲುವೆಗೆ ಈ ಕಾಲುವೆಗೆ ಇಷ್ಟಿಷ್ಟು, ಈ ಕಾಲುವೆಗೆ ಇಷ್ಟಿಷ್ಟು, ಹಳ್ಳಗಳಿಗಿಷ್ಟು, ಹೊಲಗಳಿಗಿಷ್ಟು, ಈ ನದಿಗಿಷ್ಟು ಅಂತೇಳಿ ಲೆಕ್ಕ ಮಾಡಿ ಒಂದು ಪ್ರೋರೇಟ ಪ್ರಕಾರ ಈ ವ್ಯಕ್ತಿ ಪಟ್ಟಿಯನ್ನು ಕೊಡ್ತಾರೆ. ಆ ಪಟ್ಟಿ ಆಧಾರದ ಮೇಲೆ ನಾವು ICC ಸಭೆಯಲ್ಲಿ ಡೇಟ್ಗಳನ್ನ ನಿಮ್ಮ ರೈತರ ಅಭಿಪ್ರಾಯಗಳು ಕೇಳಿ, ಮುಖಂಡರ ಅಭಿಪ್ರಾಯಗಳು ಕೇಳಿ ರೈತರು ಡೇಟ್ಗಳನ್ನ ಅಷ್ಟೇ ನಿರ್ಧಾರ ಮಾಡ್ತಾರೆ. ನೀರಿನ ಪ್ರಮಾಣದ ಲಭ್ಯತೆಯ ಮೇರೆಗೆ 1 ಮತ್ತು 2 ಪ್ರಕಾರ ಒಂದು ಆದೇಶ ವರದಿಯಲ್ಲಿ ಆದೇಶ ಆಗಿದೆ. ಸುಮಾರು 15.5 TMC ಅಂದಾಜು ಕರ್ನಾಟಕ ರಾಜ್ಯದ ಕೃಷ್ಣಾ ಬೇಸನಿನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ನದಿಗಳಿಗೆ ಆಲ್ ಅಲಾಂಗ್ ದಿ ರಿವರ್ ವರ್ಷದ ಗಟ್ಲೆ ನದಿ ಬತ್ತದ ಹಾಗೆ ನೀರನ್ನ ನೋಡಿಕೊಳ್ಬೇಕಂತೇಳಿ ಎಲ್ಲಾ ನದಿಗಳಿಗೆ 15 TMC ನೀರು ಸ್ಟೋರೇಜ್ ಮಾಡಿ ಇಡಬೇಕೆಂಬ ಒಂದು ಸೂಕ್ತ ಆದೇಶ ಇದರಲ್ಲಿದೆ. ಬಟ್ ಇವ್ರು ಯಾರು ಬೋರ್ಡ್ನವರಾಗ್ಲಿ ಇದಾಗಲಿ ಇವತ್ತಿಗೂ ಇದರ ಬಗ್ಗೆ ಗಮನ ಹರಿಸಕ್ ತಯಾರಾಗಿಲ್ಲ, ತಪ್ಪು ಮಾಡಿದ್ದಾರೆ. ಆ ತಪ್ಪನ್ನ ಮುಂದಿನ ದಿನಗಳಲ್ಲಿ ಆಗ್ಲಾರದ ರೀತಿಯಲ್ಲಿ ನಾವು ನೀವೆಲ್ಲರೂ ಒತ್ತಡ ಹಾಕಿ ಮಾಡಬೇಕಾದಂತ ಅವಶ್ಯಕತೆ ಇವತ್ತಿದೆ. ಇದ್ರ ಜೊತೆಗೆ ಈ 15 TMC ನೀರಿನಲ್ಲಿ ಹೆಚ್ಚು ಕಡಿಮೆ ಕೃಷ್ಣಾ ನದಿ, ಅದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉಪನದಿಗಳು, ತುಂಗಭದ್ರಾ ನದಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉಪನದಿಗಳು ಎಲ್ಲವೂ ಸೇರಿಸ್ತಂದ್ರೆ ನಮ್ಮ ತುಂಗಭದ್ರಾ ಇದಕ್ಕ ಸುಮಾರು 5.5 TMC ಅಂದಾಜು. ಈ 15 TMCಯಲ್ಲಿ ತುಂಗಭದ್ರಾ ನದಿಗೆ ನೀರು ಬತ್ತಲಾರದಂತ ರೀತಿಯಲ್ಲಿ ಪ್ರತಿನಿತ್ಯ 100 ಕ್ಯೂಸಿಕ್ನಂಗ ನೀರು ಬಿಡಬೇಕು ಎಂಬ ಸೂಕ್ತವಾದ ವರದಿಯನ್ನು ಕೂಡ ಇದರಲ್ಲಿ ಇದೆ. ಬಟ್ ಅದನ್ನ ನೀರಾವರಿ ಪ್ರೋರೇಟ ಮಾಡೋ ಹೊತ್ತಿನಲ್ಲಿ ಅವನು ಡಿಡಕ್ಟ್ ಮಾಡಿ ಮಾಡ್ತಕ್ಕಂಥ ಪ್ರಯತ್ನ ಬೋರ್ಡ್ಲಿಂದ ಆಗಬೇಕು. ಆ ಪ್ರಯತ್ನ ಮಾಡುವ ಉದ್ದೇಶದಿಂದನೇ ಇವತ್ತು ನಾವು ಒತ್ತಡ ಹಾಕ್ಬೇಕು ಎಲ್ಲರೂ ಸೇರಿ ಎಂಬ ವಿಚಾರವನ್ನು ಇಟ್ಟುಕೊಂಡು ನಿಮ್ಗೆಲ್ಲರಿಗೂ ಬರೀ ಅಂತ ಹೇಳಿ ನಾವು ಬಂದಿಲ್ಲ. ನಾವು ನೀರು ಕೇಳಕ್ ಬಂದ್ವಿ. ಶಾಸಕರ ಸರ್ಕಾರ ಐತಿ, ನಮ್ಮೂರು ದಣಿಯರಿದ್ದಾರೆ, ಮಾಜಿ ಶಾಸಕರ ಎಲ್ಲರೂ ಕೇಳೋಣ. ಇದೇನು ಕಾನೂನು ಎಲ್ಲರಿಗೂ ಇದು ಪ್ರಪಂಚ ಇದು ಡ್ಯಾಮ್ ಮುಡಿದಲ್ಲದೆ ಕಾನೂನು ಐತೆ. ಇವತ್ತು ಹೊಸ ಕಾನೂನು ಇಲ್ಲ. ನಾನು ದಯಮಾಡಿ ಶಾಸಕರಿಗೆ ವಿನಂತಿ ಮಾಡ್ತೀನಿ ಸರ್, ನೀರು ಬಿಟ್ವಿ ಆಂಧ್ರ ತೆಲಂಗಾಣ ನೀರು ತಗೊಂಡು ರೈತರು ನೀರು ನಾವು ಶಾಸಕರಲ್ಲಿ ತಾವು ಸರ್ಕಾರ ಇದ್ರಿ
ಮಾಡ್ತೀವಿ, ಜಗಳ ಬಂದ್ ಮಾಡ್ತೀವಿ, ಆಫೀಸ್ ಹೊಡಿತೀವಿ. ಅದು ಕೆಲ್ಸಕ್ಕಲ್ಲ. ಸರ್ಕಾರನೇ ನಮ್ ಜೊತೆ ಬಂದು ನಿಂತ್ಕೊಂಡಾಗ ಅಧಿಕಾರಿಗಳು ಸೀರಿಯಸ್ ಆಗಿ ಕರೆಸ್ತಾರೆ. ಯಾಕಂದ್ರೆ ನೀವು ನಿಮ್ ಸರ್ಕಾರದ ನಾವ್ ಅವ್ರು ಕೊಡುವಾಗಿ ಕುಂತ್ಕೊಂಡು ನಾವ್ ಏನ್ ನೀರ್ ಹೆಂಗ್ ಬಿಡ್ಬೇಕು ಎಂಬುದನ್ನ ಇಲ್ಲಿದೇವ ಅವ್ರು ಪಾಲನೆ ಮಾಡಿಲ್ಲ. ಯಾಕೆ ಪಾಲನೆ ಮಾಡಿಲ್ಲ ಅಂತ ಕೇಳಕ್ ಬೇಡ. ನಿಮ್ ಸಲುವಾಗಿ ನಾವು ಬಂದ್ರೆ ಸುಮ್ಮನೆ 4 TMC ಆಂಧ್ರ ಪ್ರದೇಶ, 3 TMC ರಾಜಲಮಂಡ ತೆಲಂಗಾಣ. ಈಗ ಹೆಚ್ಚು ಕಡಿಮೆ 0.59 ಕರ್ನಾಟಕದ ಕೋಟ ಬಳಸ್ಕೊಂಡಾರ 1 TMC ಅಲ್ಲಿ. ಇನ್ನೂ ಒಂದು ಅರ್ಧ TMC ನೀರು ಉಳಿದಿರ್ಬೋದು. ಉಳಿದಿರ್ತಕ್ಕಂಥದ್ದೆಲ್ಲ ತೆಲಂಗಾಣ, ಆಂಧ್ರದ್ದು. ಅದರದೇ ಆದಂತ ಕೆಲವು ವಿಷಯಗಳು ಬೋರ್ಡ್ನವರಿಗೆ ಚರ್ಚೆ ಮಾಡ್ಬೇಕಾದಂತ ಅವಶ್ಯಕತೆ ಇದೆ. ಇವೆಲ್ಲ ತೆಗೆದಿವೆ ಎಲ್ಲ ಅವ್ರ ಜೊತೆಗೆ ಚರ್ಚೆ ಮಾಡಿಕೊಂಡು ಯಾಕೆ ಈ ರೀತಿ ನೀವೇ ಇಂಪ್ಲಿಮೆಂಟ್ ಯಾಕೆ ಮಾಡಕ್ ಆಗ್ತಾ ಇಲ್ಲ. ಮೊದಲನೇದ್ದು ತುಂಗಭದ್ರಾ ಬಚಾವತ್ ಅವಾರ್ಡಿನ ಪ್ರಕಾರ 1, 2 ಪ್ರಕಾರ 15 TMC ನೀರನ್ನ 7 ನದಿಗಳು, ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಇಷ್ಟು ನದಿ ಬರ್ತಾವ 7, ಆ ನದಿಗಳಿಗೆ ಅವರು ಸ್ಪಷ್ಟವಾಗಿ ಅಬ್ಸ್ಟ್ರಾಕ್ಟ್ ಹಾಕಿದ್ದಾರೆ. ಹೇಳಂಗಿಲ್ಲ, ಅಬ್ಸ್ಟ್ರಾಕ್ಟ್ ಹಾಕಿ ನೀರನ್ನ ಇಷ್ಟಿಷ್ಟು ನೀರು ನದಿ ಬತ್ತಲಾರದ ರೀತಿಯಲ್ಲಿ ನೋಡಿಕೊಳ್ಬೇಕು ಅಂತ ಲೆಕ್ಕ ಹಾಕಿದ್ದಾರೆ. ತುಂಗಭದ್ರಾ ನದಿಗೆ ಕೂಡ ಅಂದಾಜು 5 TMC ನೀರು ಬರ್ಬೋದು. ಬೋರ್ಡ್ನವ್ರು ಅದು ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಇನ್ನು ಎರಡನೇದು ಸ್ವಲ್ಪ ಹೇಳ್ರಿ ಅದೇ ಬೋರ್ಡ್ ಅಂದ್ರೆ ಅಧಿಕಾರಿಗಳೇ. ನಾವು ಇನ್ನ ಒಂದು ಇದ್ರ ಪ್ರಕಾರ ಬಚಾವಟ್ 2 ಇದ್ರ ಪ್ರಕಾರ ಇಷ್ಟು ತಿಂಗಳ ಇಷ್ಟು ಕೊಡ್ಬೇಕಂತ ಆದೇಶನ ಇದೆ. ಅದನ್ನು ಪಾಲನೆ ಮಾಡಿಲ್ಲ. ಅದನ್ನೆಲ್ಲ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡು ಬಂದು ಮತ್ತೆ ನಾ ಮಾತಾಡ್ತಂತ. ತುಂಗಭದ್ರಾ ನದಿ ವ್ಯಾಪ್ತಿಯೊಳಗೆ ಬರ್ತಕ್ಕಂತ ಹಳ್ಳ ಕೊಳ್ಳಗಳು ಇರ್ಬೋದು, ಇವತ್ತೆಲ್ಲ ನೀರಿಂದ ಒಣಗೋಗಿದ್ದಾವೆ. ಅದನ್ನ ತುಂಬಬೇಕಾಗಿದ್ದು ಒಂದು ಕಾನೂನೊಳಗೆ ಐತಂತ. ಯಾಕೆ ಇಂಪ್ಲಿಮೆಂಟ್? ಅದನ್ನೇ ಕೇಳ್ಬೇಕಂತ ಹೊಂಟಿರೋದು. ಈಗ ನಾವು ಹೋಗೋದು ತುಂಗಭದ್ರಾ ಬೋರ್ಡಿನ ಅಧಿಕಾರಿಗಳ ಜೊತೆಗೆ ಪಕ್ಷಾತೀತವಾಗಿ ನಾವೆಲ್ಲರೂ ಕುಂತ್ಕೊಂಡು ಚರ್ಚೆ ಮಾಡಿ ಅವ್ರ ಅಭಿಪ್ರಾಯ ಬಂದು ಮತ್ತೆ ಹೇಳ್ತೀವಿ. ಯಾವುದೇ ಸರ್ಕಾರದಲ್ಲಿ ಯಾರೇ ಶಾಸಕರು ಇಲ್ಲಿ ನಮ್ಮ ರೈತರಿಗೆ ಕೇಳೋದು ನೀರಿನ ಟೈಮು ಡ್ಯಾಮ್ ನಲ್ಲಿ ನೀರಿದ್ರು ಕೂಡ ನೀರ್ ಬಿಡಂತ ಕೆಲಸ ಸರ್ಕಾರ ಮಾಡ್ತಿಲ್ಲ. ನಮ್ಗೇನ ಕಂಟಿನ್ಯೂ ತುಂಗಭದ್ರಕ್ಕೆ ಬೇಕಾಗಿಲ್ರಿ. ಎಡದಂಡಿ ಬಲದಂಡಿ ನೀರು ತಾಲೆ ಹರಿದ ಮ್ಯಾಗ ಹಳ್ಳುಗಳು ಸಿಪೇಜ್ ಬಂದು ನದಿಗೆ ಹರಿಯಂತ ಕೆಲಸ. ಇವತ್ತಿನ ಪರಿಸ್ಥಿತಿ ಏನಾಗಿತ್ತು, ಒಂದು 10 ದಿನ 15 ದಿನ ನದಿ ನೀರ್ ಬಿಟ್ರೆ ನಾವು ಬದುಕಕ್ಕೆ ಅವಕಾಶ ಇತ್ತು. ಯಾಕಂದ್ರೆ ಮೀನ ಸಾಯ್ತಾವ, ಸುಪ್ರೀಂ ಕೋರ್ಟ್ ಆರ್ಡರ್ ಐತ್ರಿ. ಯಾವುದೇ ನದಿಯಲ್ಲಿ ಯಾವುದೇ ಜೀವದಾನ ಸಾಯ್ಬಾರ್ದಂತ ಸುಪ್ರೀಂ ಕೋರ್ಟ್ ಆರ್ಡರ್ ಐತಿ. ಇವತ್ತೆಲ್ಲ ಜೀವದಾನ ಸಾಯ್ತ ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ರು ಕೂಡ ICS ಮೀಟಿಂಗ್ ನಲ್ಲಿ ಚರ್ಚೆ ಮಾಡಂತ ಕೆಲಸ ಶಾಸಕರು ಮಾಡಿಲ್ಲ. ಇದು ನೀರು ಯಾರು ಸಂತಲ್ಲದು, ಎಲ್ಲ ಹಕ್ಕದು. ಇವತ್ತು ನೀರಿಲ್ಲ ತಗೊಂಡ್ ಏನ್ ಮಾಡ್ತೀವಿ? ಇವತ್ತು ನಾಳೆ ಹೊರಡನ ಪಾಪ ಮಳೆ ಬಂದ್ರೆ ನೀರ್ ನದಿಗೆ ಬಿಟ್ಟೇ ಬಿಡ್ತಾರ. 92 TMC 94 TMC ನೀರ್ ಆಗಕತ್ತಿತ್ತು ಡ್ಯಾಮ್ ನೋಡ್ರಿ. ಕನಿಷ್ಠ ಒಂದು 2 ವಾರ 3 ಸಾವಿರ ಗೀಸಸ್ ಬಿಟ್ರೆ ನೀರ್ ಮುಟ್ಟಂತ ಕೆಲಸ ಆಗ್ತದೆ. ಸರ್ಕಾರದ ಬೇಜವಾಬ್ದಾರಿ. ಇವಾಗ ಏನಾಗತ್ತೆ ಅಂದ್ರೆ ನಮ್ ಭಾಗದಾಗ ಒಬ್ಬ ಶಾಸಕರಿಗೆ ಇರ್ತಾರ. ಆ ಶಾಸಕರೇನೋ ಸಲಹೆ ಸಮಿತಿ ಅಧ್ಯಕ್ಷ ಅಂತ ಏನೋ ಮೊನ್ನೆ ಚೀಫ್ ಮಿನಿಸ್ಟರ್ ನಿಗದಿ ಮಾಡಿರಂತ ಬರ್ತೇವೆ ಶಿವರಾಜ್ ತಂಗಡಿಗಾರನ. ಅವ್ರ ನೀರಿನ ಹರಿವಿಲ್ಲ, ನೀರಿನ ಭಾವನೆ ಗೊತ್ತಿಲ್ಲ. ಹಂಗಾಗಿ ಗೊತ್ತಿಲ್ಲದಾಗ ಕೊಟ್ಟ ಅಧಿಕಾರ ಹಿಂಗೆ ನಮ್ಮ ಪರಿಸ್ಥಿತಿ ಆಗೋದು. ಪರಿಸ್ಥಿತಿ ಈ ರೀತಿ ಆಗೈತಿ. ಇಲ್ಲಿ ಹೋರಾಟ ಮಾಡ್ತೀವಿ, ನೀರ್ ಪಡಿತೀವಿ. ಇದು ಸತ್ಯ. ನೀರ್ ಪಡಿತೀವಿ. ಅವ್ರು ನೀರು ಬಿಟ್ಟು ಯಾವ ರೀತಿ ಪಡಿಬೇಕಂಬ ಕಾನೂನು ತಗೊಂಡ್ಬರ್ತೀವಿ. ನೀರ್ ಪಡೆದ ಕೆಲಸ ಮಾಡ್ತೀವಿ. ಕನ್ನಡಿಗರಿಗೆ ನೀರಿನ ಹರಿವ ಗೊತ್ತಿಲ್ಲ, ನೀರಿನ ಮೂಲ ಈ ಭಾಗದ ಈ ಮಣ್ಣಿನ ನೆಲ ಜಲದ ಬಗ್ಗೆ ಏನೂ ಗೊತ್ತಿಲ್ಲ. ಗೊಂಬೆಯಾಗಿ ಸಲಹೆ ಸಮಿತಿ ಅಧ್ಯಕ್ಷ ಆಗಿನ ತಾನು ಮಾಡಿದ್ದೇ ಮಾರ್ಗ ಇನ್ನಕ್ಕೆ ನಿಜಾಬರು ಮಾಡ್ತಿದ್ರು. ನಾವ್ ಹೇಳಿದ್ದೇ ಫೈನಲ್ ಅಂತಿದ್ರಲ್ಲ, ಆ ರೀತಿ ಆಗಿತ್ತು ನಮ್ಮ ಜಾಮೀನು ಪರಿಸ್ಥಿತಿ.